ಹಾಯ್ ಗೈಸ್, ನಾನು ಅಂಬಿಕಾ, ನ್ಯೂ ಮಾಮ್. ನನಗೇನು ಅನಿಸುತ್ತೆ ಅಂದರೆ, ಬಿಫೋರ್ ಬೇಬಿ ಅಥವಾ ಆಫ್ಟರ್ ಬೇಬಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂದರೆ, ಬಿಫೋರ್ ಬೇಬಿ ನಾವು ಯಾವಾಗಾದರೂ ಹೇಳ್ಬೋದು ಎದ್ದು ಸಮ್ ಪ್ಲ್ಯಾನಿಂಗ್ಸ್ ಇದ್ದರೆ ಲೈಕ್ ವರ್ಕೌಟ್ ಅನ್ಬೋದು, ಏನೋ ಒಂದು ಕೆಲಸ ಅನ್ಬೋದು ಇದ್ದರೆ ಅದನ್ನು ಇನ್ ಟೈಮ್ ಒಳಗಡೆ ನಾವು ಮಾಡ್ಕೊಳ್ಬಹುದು ಅಂತ. ಬಟ್ ಆಫ್ಟರ್ ಬೇಬಿ ಎಲ್ಲನೂ ಪ್ಲ್ಯಾನ್ ಮಾಡೇ ಮಾಡಬೇಕಾಗತ್ತೆ. ಮಗು ಹೇಳೋಕ್ಕೂ ಮುಂಚೆನೇ ಕೆಲವು ಕೆಲಸಗಳು ಲೈಕ್ ಫಾರ್ ಮೀ ವರ್ಕೌಟ್ ಅಂತ ನಾನು ಏನು ಮಾಡ್ತೀನಿ, ಮಗು ಹೇಳೋಕ್ಕೂ ಮುಂಚೆನೇ ನಾನು ಹೋಗಿ ಬರಬೇಕಾಗತ್ತೆ. ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ನ ನನ್ನ ಮಗಳಿಗೆ ಕೊಡಬೇಕು. ಅವಳು ಹೇಳೋಕ್ಕೂ ಮುಂಚೆನೇ ನಾನು ಎಲ್ಲ ಮುಗಿಸ್ಕೊಳ್ಬೇಕು ಆದಷ್ಟು ಬೇಗ. ಅಥವಾ ಇನ್ನೊಂದು ಏನೋ ಕೆಲಸ ನಾನು ಮಾಡೋದಿದ್ರೂ ಕೂಡ ಅವಳ ಅನುಗುಣವಾಗಿ ನಾನು ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾನು ಏನಾದರೂ ಇವಳನ್ನ ಮನೇಲಿ ಬಿಟ್ಟು ಹೋದರೆ ನನ್ನ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇದೇ ಓಡ್ತಾ ಇರುತ್ತೆ, ಅವಳು ಎದ್ದಿದ್ದಾಳೋ, ಮಲಗಿದಾಳೋ ಅಥವಾ ಅಳ್ತಿದ್ದಾಳೋ ಅಂತ. ಆ್ಯಸ್ ಎ ನ್ಯೂ ಪ್ಯಾರೆಂಟ್ ನಮಗೇನಾಗುತ್ತೆ ಅಂದರೆ, ಸಡನ್ಲಿ ಇಲ್ಲಿವರೆಗೂ ನಾವು ಯಾವ ಸ್ಕೆಡ್ಯೂಲ್ನು ಅಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಕೊಂಡು ಬಂದಿರಲ್ಲ. ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ, ಸಡನ್ಲಿ ಬೇಬಿ ಆದ ತಕ್ಷಣ ಏನಾಗುತ್ತೆ, ಸಮ್ ರೂಟೀನ್ ನಾವು ಫಾಲೋ ಮಾಡಲೇಬೇಕಾಗತ್ತೆ. ಸಮ್ಟೈಮ್ಸ್ ಇದು ತುಂಬ ಕಷ್ಟ ಅಂತ ಫೀಲ್ ಆಗಕ್ಕೆ ಶುರು ಆಗುತ್ತೆ. ಸಮ್ಟೈಮ್ಸ್ ಇಟ್ ಫೀಲ್ಸ್ ಓಕೆ. ಇದರರ್ಥ ನಾವು ನನ್ನ ಮಗುನ ಇಷ್ಟಪಡಲ್ಲ ಅಂತ ಏನೂ ಇಲ್ಲ. ನಾವು ತುಂಬ ಇಷ್ಟಪಡ್ತೀವಿ. ಬಟ್ ಸಡನ್ಲಿ ಇಷ್ಟೆಲ್ಲ ಚೇಂಜಸ್ನ ನಮ್ಮ ಮೈಂಡ್ ತೊಗೊಳಕ್ಕೆ ರೆಡಿ ಇರಲ್ಲ. ಇನ್ನೂ ಮಾತಾಡೋಕ್ಕೆ ತುಂಬ ಇದೆ, ಬಟ್ ಇವತ್ತು ಎಷ್ಟು ಸಾಕು. ಟು ಆಲ್ ದ ನ್ಯೂ ಮಾಮ್ಸ್ ಔಟ್ ದೇರ್, ನೀವೇನಂತ